ನಟಿ ಅನುಸೂಯ ಕೇವಲ 500 ರೂಪಾಯಿಗಾಗಿ ಇಂಥ ಕೆಲಸ ಮಾಡಿದ್ದರಂತೆ. ಹೌದು, ಅನುಸೂಯ ಟಾಲಿವುಡ್ನ ಫೇಮಸ್ ನಟಿ. ಜಬರ್ದಸ್ತ್ ವೇದಿಕೆಯ ಮೂಲಕ ನಟಿ ಅನುಸೂಯ ಜನಪ್ರಿಯತೆಯನ್ನ ಗಳಿಸಿದ್ರು. 2013ರಲ್ಲಿ ಆರಂಭವಾದ ಕಾಮಿಡಿ ಶೋ ಜಬರ್ದಸ್ತ್ ಭಾರಿ ಹಿಟ್ ಆಗಿತ್ತು. ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಅನುಸೂಯ ಅವರ ಪಾತ್ರ ಬಹಳ ಮುಖ್ಯ. ತೆಲುಗು ಆಂಕರಿಂಗ್ಗೆ ಗ್ಲಾಮರ್ ಕೋನವನ್ನ ಪರಿಚಯಿಸುವ ಮೂಲಕ ಅನುಸೂಯ ಟ್ರೆಂಡ್ ಸೆಟ್ಟರ್ ಆದರು. ಶಾರ್ಟ್ನಲ್ಲಿ ಅನುಸೂಯ ಫೋಟೋಗಳಿಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಯಿತು. ಎಷ್ಟೇ ಟೀಕೆಗಳು ಬಂದರೂ ಅನುಸೂಯ ಹಿಂದೆ ಸರಿಯಲಿಲ್ಲ. ಅದು ತನ್ನ ವೃತ್ತಿ ಜೀವನಕ್ಕೆ ಅಗತ್ಯ ಎಂಬ ಆತ್ಮಸ್ಥೈರ್ಯದಿಂದ ಮುನ್ನಡೆದರು. ಜಬರ್ದಸ್ತ್ನಿಂದ ಬಂದ ಖ್ಯಾತಿಯಿಂದ ನಟಿಯಾದರು. ಈಗ ಈಕೆಯ ವೃತ್ತಿ ಜೀವನ ಯಶಸ್ವಿಯಾಗಿದೆ. ಅನುಸೂಯ ವೃತ್ತಿ ಜೀವನ ನಟಿಯಾಗಿ ಪ್ರಾರಂಭವಾಯಿತು. ಮೊದಲು ನಟಿ ಅನುಸೂಯಗೆ ಒಂದು ಸಣ್ಣ ಪಾತ್ರ ಮಾಡುವ ಅವಕಾಶ ಸಿಕ್ಕಿತ್ತು. ತೆಲುಗಿನ ನಾಗ ಸಿನಿಮಾದಲ್ಲಿ ಅನುಸೂಯ ಕಾಲೇಜು ವಿದ್ಯಾರ್ಥಿನಿಯಾಗಿ ನಟಿಸಿದ್ದಾರೆ. ಈ ಇಡೀ ಸಿನಿಮಾದಲ್ಲಿ ಅವರಿಗೆ ಒಂದೇ ಒಂದು ಡೈಲಾಗ್ ಕೂಡ ಇರಲಿಲ್ಲ. ಒಂದು ದೃಶ್ಯದಲ್ಲಿ ಸುನಿಲ್ ಮಾತನಾಡುವಾಗ ಹಿಂದೆ ಅನುಸೂಯ ಕಾಣಿಸುತ್ತಾರೆ. ಈ ಪಾತ್ರ ಮಾಡುವಾಗ ಅನುಸೂಯ ಅವರಿಗೆ ಕೇವಲ 19 ವರ್ಷ. ನಾಗಾ ಸಿನಿಮಾದಲ್ಲಿ ಕಾಲೇಜು ವಿದ್ಯಾರ್ಥಿನಿಯಾಗಿ ಕಾಣಿಸಿಕೊಂಡಿದ್ದ ಅನುಸೂಯ ಪಡೆದ ಸಂಭಾವನೆ ಕೇವಲ 500 ರೂಪಾಯಿ. ಅದು ಆ ಕಾಲದಲ್ಲಿ ಜೂನಿಯರ್ ಆರ್ಟಿಸ್ಟ್ಗೆ ಕೊಡುತ್ತಿದ್ದ ಸಂಭಾವನೆ. ಆದರೆ ಇಂದು ಅನುಸೂಯ ದಿನಕ್ಕೆ ಲಕ್ಷಗಟ್ಟಲೆ ಸಂಪಾದಿಸುತ್ತಾರೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಅನುಸೂಯ ಇಂದು ಬಹು ಎತ್ತರಕ್ಕೆ ಬೆಳೆದಿದ್ದಾರೆ. ಹೈದರಾಬಾದ್ನಲ್ಲಿ ಐಷಾರಾಮಿ ಮನೆ ಇದೆ. ಐಷಾರಾಮಿ ಕಾರುಗಳು ಕೂಡ ಇವೆ.